ರಾಯಚೂರಿನಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಕೂಡ ಮಕ್ಕಳ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ಲೋನ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳನ್ನ ಕೊಡ್ತಾರೆ. ಜೊತೆಗೆ ಸಾಕಷ್ಟು ಜನ ಇದರ ಮಾತಾಡುತ್ತಾ ಪ್ರಯತ್ನ ಮಾಡ್ತೀವಿ. ಹೇಳಮ್ಮ, ಈಗ ನಮ್ಮ ದಾಖಲಾತಿಗಳಲ್ಲಿ ಕೆಲವೊಂದು ಕಡೆ ನಕಲಿ ದಾಖಲಾತಿಗಳು ಏನ್ ಪ್ರಕರಣ ಇದೆ? ಜೊತೆಗೆ ಮಾನ್ವಿ ತಾಲೂಕಿನ ಗ್ರಾಮದಲ್ಲಿ ಶರಣಬಸವ ಅಂತಕ್ಕಂಥ ವ್ಯಕ್ತಿಯನ್ನು ಆತ್ಮಹತ್ಯೆ ಮಾಡ್ಕೊಂಡ ಇದರ ಬಳಕೆ ಇವರೆಲ್ಲರೂ ಕೂಡ ಕೆಲವೊಂದು ಕಡೆ ಭಯಭೀತರಾಗಿ ತಗೊಳ್ಳಿ ಅಂತೇಳಿ ಅವರೇ 250 ರೂಪಾಯಿ ತಗೊಂಡು ಅವರೇ ಮಾಡಿಕೊಟ್ಟಿದ್ದಾರೆ. ಆದ್ಮೇಲೆ ಮತ್ತೆ ಬೇರೊಬ್ರು ಬಂದದ ಮೇಲೆ ಮತ್ತೆ 3-4 ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ. ಅದು ಸೈನ್ ಮಾಡಿಲ್ಲ. ಅವ್ರು ಇವಾಗ ನಮ್ಮ ಯಜಮಾನರು ಜಗಳ ಮಾಡ್ತಾ ಇದ್ದಾರೆ. ನಾನು ಸೈನೇ ಮಾಡಲಿ ಲೋನ್ ಹೆಂಗೆ ಕೊಟ್ಟರೆ ಅಂತ ಅವರು ಜಗಳ ಮಾಡ್ತಾರೆ. ಆದರೂ ಕೇಳ್ತಾ ಇಲ್ಲ. ID ಕಾರ್ಡ್ ಸರ್, ID ಕಾರ್ಡು ತೆಗೆದ್ಬಿಟ್ಟು ಬೇರೆಯವ್ರ ಅಪ್ಪ ಅಂತ ಐರಪ್ಪ ಅಂತ ಹಾಕಿದ್ದೆ ಸರ್. ಅವ್ರ ಅಪ್ಪನೂ ಅಲ್ಲ ಯಾರು ಅಲ್ಲ, ಅವರೇ ಸೃಷ್ಟಿ ಮಾಡಿರೋ. ಇದು ಗಮನಕ್ಕೆ ಮುಗಿಸ್ಬೇಕು ಎಲ್ಲಪ್ಪ. ಕನಿಷ್ಠ 15ರಿಂದ 16 ಬ್ಯಾಂಕ್ಗಳಲ್ಲಿ ಲೋನ್ ಹೆಂಗ್ ಕೊಡ್ತಾರ? ಏನು ಸೈನ್ ಮಾಡಲಾರ್ದೆ ತಾವೇ ಸೈನ್ ಅನ್ನು ಕೇಳಿ ಬರ್ತಾ ಇದೆ. ನನ್ನ ಜೊತೆ ವಿವಿಧ ಸಂಘಟನೆಯವರಿದ್ದಾರೆ. ಅವ್ರನ್ನೇ ಬೇಕು